ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು, ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಸರ ನಮ್ಮ ಅಣ್ಣವ್ರು ತೀರ್ಕೊಂಡಿದ್ರು ನಮ್ಮ ಮನೆ ಕಡೆ. ಅವ್ರದ್ದು ಮನೆಗೆ ಹೋಗಿದ್ವಿ, ಸುರೇಶ್ ಸಂಗಣ್ಣವ್ರು ಅಂತ. ಅವ್ರ ಮನೆಗೆ ಹೋಗಿದ್ವಿ, ಮಣ್ಣು ಕೊಟ್ಟು ಬರತ್ತಿದ್ವಿ ಸರ. ನಾವು ಮಣ್ಣು ಕೊಟ್ಟು ಬರೋ ಮುಂದಾಗ ನಾವು ಎಲ್ಲರೂ ಬರೋ ಮುಂದಾಗ ಹೊರಗೆ ಜೈಲು ಇಮ್ಮು ಮತ್ತು ಅವ್ರು ಚಿಗವ್ರು ಎಲ್ಲರೂ ಹುಡುಗರು ಜಗ್ಗ ಬಂದಿದ್ರು ಸರ್. ಜಗ್ ಬಂದಿದ್ದಾಗ ಅಚಾನಕ್ ನಮ್ಮ ಚಲೋ ಮಾಡಿಬಿಟ್ರೆ ಸರ್. ನಾವು ಮಣ್ಣು ಕೊಟ್ಟು ಹಿಂಗೆ ಹೊಂಟಿವಲ್ಲ, ಬಾಟ್ಲಿ ತಲ್ವಾರ್ ಗಿಲೋರ್ ತೊಗೊಂಡು ಹೊಡ್ಯಾತಾರೆ ಸರ್. ಕಾರ್ಪುಡಿ ಹೆಣ್ಮಕ್ಳು ನಮ್ಮ ಜೈಲು ಗೀಲು ಈ ಜಾತಿ ಹಂಗಿಂಗಂತ ನಮ್ಮ ಜಾತಿ ಮಟ್ಟ ಬೈದಾರೆ ಸರ್. ನಮ್ಮ ಜಾತಿಗೆಲ್ಲ ಭಾಳ ಮಂದಿ ಇದ್ರು ಸರ್. ನಾನು ನೋಡಿದ್ದೆ ಇಮ್ಮುಗೆ, ಜೈಲುಗೆ ಮತ್ತು ಅವ್ರು ಚಿಗೋರ್ಗೆ ಸರ್. ಏನು ಹಿಡ್ಕೊಂಡಿದ್ರು ಕೈಯಾಗ? ತಲ್ವಾರ್ ಇದ್ವು ಸರ್, ಬಾಟ್ಲಿ ಇದ್ವು, ಮತ್ತು ಕಾರ್ಪುಡಿ ಬಡಗಿ ಗಿಡಗಿ ಭಾಳ ಇದ್ವು ಸರ್. ಬಡಗಿ ಅಂಕಾರ ನೋಡಿದ್ರೆ ನೀವು ಭಾಳ ಇದ್ವು ಸರ್. ತಲ್ವಾರ್ದು ಗಿಲ್ವಾರ್ ಎಲ್ಲ ತಗೊಂಡು ಅದು ಗೊತ್ತಿಲ್ಲ ಸರ್. ನಾವು ಹಿಂಗೆ ಹೋಗಿ ಸರ್, ನಮ್ದು ಮಣ್ಣು ಸಂಬಂಧ ಹೋಗಿದ್ದೀವಿ ಸರ್. ನಾವು ಮಣ್ಣು ಕೊಟ್ಟು ಬರೋ ಮುಂದಾಗ ಅಚಾನಕ್ ಎದುರು ಸಂಬಂಧ ಮಾಡ್ಯಾರ ಗೊತ್ತಿಲ್ಲ, ಚಲೋ ಇಟ್ಟಾರ ಸರ್. ನೀವು ಎಷ್ಟು ಜನ ಇದ್ರಿ ಕಡೆ? ನಾವು ಮಣ್ಣು ಕೊಟ್ಟು ಎಷ್ಟು ಮಂದಿ ಇರ್ತೀವಿ ಸರ್, ಅಷ್ಟು ಮಂದಿ ಹೊಂಟಿದ್ದೀವಿ ಹಾಂ. ಎಲ್ಲ ಈಗ ನಮ್ಮ ಬ್ರದರ್ ರಾಜೇಶ್ ಅಣ್ಣ ಅಂತ ಅವ್ರಿಗೆ ಮತ್ತು ಮಂಜು ಅಂತ ಸರ್. ಸ್ಥಿತಿ ಸ್ವಲ್ಪ ಭಾಳ ಏನು ಕಾರಣ ಇಲ್ಲ ಸರ್. ಅವರು ಚಲೋ ಮಾಡ್ಯಾರ ಸರ್. ಹೊಡ್ಯಾಕ ನಮ್ಗೆ ಎದ್ರ ಸಂಬಂಧ ನಮ್ಗೆ ಗೊತ್ತಿಲ್ಲ ಸರ್. ನಾವು ಮಣ್ಣು ಕೊಡಕ್ಕೆ ಹೋಗಿಲ್ಲ ಸರ್. ನಾವು ಉದ್ದೇಶ ಏನು ಜಗಳ ಗಿಗಳಂತ ನಮಗೇನು ಗೊತ್ತಿಲ್ಲ ಸರ್. ಇದರಿಂದ ಏನಿಲ್ಲ ಸರ್, ಏನಿದ್ದಿದ್ದಿಲ್ಲ ದ್ವೇಷ ಎಲ್ಲ ಏನಿಲ್ಲ. ನಾವು ಸುಮ್ಮ ಓದೋರ್ಗೆ ಅಟ್ಯಾಕ್ ಮಾಡ್ಯಾರ. ಹಾಂ, ಬಾಟ್ಲಿ ತಲ್ವಾರ ಬಡಗಿ ಮತ್ತು ಕಾರ್ಪುಡಿ ಗಿರ್ಪುಡಿ ಎಲ್ಲ ಹೆಣ್ಮಕ್ಳು ತಂದಿದ್ರಿ. ಕಲ್ಲಿಗಿಲ್ ತೊಗೊಂಡು ಹೋದಾರ ಸರ್. ಮತ್ತು ನಮ್ಮ ಹೆಣ್ಮಕ್ಳು ಬಿದ್ದಾರಲ್ಲಿ ತೆಗೆದಾಗ ಓಡಿ ಹೊಂಟಾಗ ಕಾರ್ ಅದು ಹರಿಯಾರ ಕಾರ್ ಸರ್. ಎಲ್ಲ ಹೊಡೆದೈತಿ ಗ್ಲಾಸ್. ನಮ್ಮ ಅಣ್ಣವ್ರು ಮಣ್ಣಿಗೆ ಬಂದಿದ್ರು, ಅವ್ರದ್ದೆಲ್ಲ ಹೊಡೆದೈತಿ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಮಂಜು ಅಂತ. ವರ್ಷದಲ್ಲಿ ಅಲ್ಲೆಲ್ಲ ಸುಮಾರು ಸಾವಿರಾರು ಜನ ಸೇರಿದಂಥ ಸಂದರ್ಭದಲ್ಲಿ ಏನು ನಡೆಯುತ್ತೆ ಮತ್ತು ಅಲ್ಲೇನಾದರೂ ಇದೆಯಾ ಫ್ರಿಕ್ಷನ್ ಅನ್ನುವಂಥದ್ದು ಅಬ್ಸರ್ವ್ ಮಾಡಲಿಕ್ಕೆ ಜನರಲ್ಲಿ ಸಿಬ್ಬಂದಿಗಳು ಡೆಪ್ಯೂಟ್ ಮಾಡ್ತಾರೆ. ಅಲ್ಲಿ ಸ್ಥಳದಲ್ಲಿದ್ದಂಥ ನಮ್ಮ ಸಿಬ್ಬಂದಿ ಇಮಿಡಿಯೇಟಾಗಿ ಕಾರ್ಯೋನ್ಮುಖ ಆಗಿಬಿಟ್ಟು ಎರಡೂ ಗುಂಪುಗಳನ್ನು ಸಂಘರ್ಷವನ್ನು ತಡೆಯಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ. ಆ ಸಂದರ್ಭದಲ್ಲಿ ಅವನ ಕರ್ತವ್ಯಕ್ಕೆ ಕೂಡ ಅಡ್ಡಿಪಡಿಸಿದ್ದಾರೆ. ಅದೊಂದು ಪ್ರತ್ಯೇಕ ಪ್ರಕರಣವನ್ನು ಕೂಡ ದಾಖಲು ಮಾಡ್ಕೊತೀವಿ. ಎರಡೂ ಗುಂಪಿನಲ್ಲಿ ಎಲ್ಲ ಜಾತಿ ಸಮುದಾಯಕ್ಕೆ ಸೇರಿರುವಂಥವ್ರು ಇದ್ದಾರೆ. ಇದು ಯಾವುದೇ ರೀತಿ ಎರಡು ಸಮುದಾಯದ ನಡುವೆ ಅಥವಾ ಎರಡು ಕೋಮಿನ ನಡುವೆ ನಡೆದಿರುವಂಥ ಸಂಘರ್ಷ ಅಲ್ಲ. ಅದರ ಜೊತೆಗೆ ಈಗಾಗಲೇ ಎರಡೂ ಗುಂಪಿನಲ್ಲಿ 4-5 ಜನರನ್ನು ನಾವು ಪ್ರತ್ಯೇಕವಾಗಿ ವಶಕ್ಕೆ ತಗೊಂಡಿದ್ದೀವಿ. ಮತ್ತು ತನಿಖೆಯಲ್ಲಿ ಯಾರ್ಯಾರು ಪಾತ್ರ ವಹಿಸಿದ್ದಾರೆ ಆ ಒಂದು ಘಟನೆಯಲ್ಲಿ ಅನ್ನೋಂಥದ್ದು CCTV ಫುಟೇಜ್ ಇರ್ಬೋದು, ಆಮೇಲೆ ಬೇರೆ ವೀಡಿಯೋದಲ್ಲಿ ಅಲ್ಲಲ್ಲಿ ಸ್ಥಳೀಯರಿದ್ದಂಥವ್ರು ಮಾಡಿರೋ ಮೊಬೈಲ್ ನಮಗೆ ಈಗಾಗಲೇ ಸಿಕ್ಕಿದೆ. ಮೊಬೈಲಿರುವಂಥ ವೀಡಿಯೋಸು ಯಾರ್ಯಾರು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಯಾಕೆ ಈ ಕೃತ್ಯ ಆಯಿತು ಮತ್ತು ಈ ಕೃತ್ಯದ ಹಿನ್ನೆಲೆಯಲ್ಲಿ ಯಾರಿದ್ದಾರೆ, ಯಾರಾದರೂ ಹಿನ್ನೆಲೆಯಲ್ಲಿ ಇಟ್ಕೊಂಡು ಈ ಒಂದು ಕೃತ್ಯಗಳನ್ನು ಮಾಡಿಸಿದ್ದಾರೆ, ಪ್ರತಿಯೊಂದನ್ನು ಕೂಡ ಕೂಲಂಕುಷವಾಗಿ ಪರಿಶೀಲಿಸಿ ಒಂದು ಸಮಗ್ರ ತನಿಖೆಯನ್ನು ಮಾಡಲಾಗುತ್ತೆ. ಸ್ಥಳದಲ್ಲಿ ಪರಿಸ್ಥಿತಿ ಸಂಪೂರ್ಣ ಶಾಂತವಾಗಿದೆ. ಅಷ್ಟಾಗಿಯೂ ಕೂಡ ನಮ್ಮ ಕೆಲ ಸಿಬ್ಬಂದಿ ಮತ್ತು ಅಧಿಕಾರಿಗಳನ್ನ ನಿಯೋಜನೆ ಮಾಡಿದ್ದೀವಿ. ಯಾವುದು ಮತ್ತು ಹೆಚ್ಚುವರಿಯಾಗಿ ಮತ್ತು ರಾತ್ರಿ ಆದ ತಕ್ಷಣ ಬೇರೆ ಬೇರೆ ರೀತಿ ಕುಡಿದು ಬಂದು ಅಥವಾ ಇನ್ನೊಂದು ಮತ್ತೊಂದು ಆಗಬಾರ್ದು ಅಂತಂದು ಘಟನೆ ನಡೆದ ಸ್ಥಳ ಮತ್ತು ಆರೋಪಿಗಳು ಎಲ್ಲೆಲ್ಲಿ ಇದ್ದಾರೆ ಆ ಭಾಗದಲ್ಲಿ ಕೂಡ ಸ್ವಲ್ಪ ಸ್ಕೆಲಿಟಲ್ ಡಿಪ್ಲಾಯ್ಮೆಂಟನ್ನು ಮಾಡ್ಕೊಂಡಿದ್ದೀವಿ. ಮತ್ತು ಹುಬ್ಬಳ್ಳಿ ಧಾರವಾಡ ಏನಿದೆ ಅತ್ಯಂತ ಬರ್ತಕ್ಕಂಥ ಬೆನಿಫಿಟ್ಸ್ ಎಲ್ಲ ಅವ್ರಿಗೆ ಹೋಗ್ಬಿಟ್ರೆ ಈ 49 ಸಂಸದರಿಗೆ ಸಿಗುವುದನ್ನು ಉದ್ದೇಶ ಇಟ್ಕೊಂಡು ನಾವು ಮೊನ್ನೆ ಕಳೆದ ಏನು ಬೆಳಗಾವಿ ಅಧಿವೇಶನ ಆಯಿತು. ಅವಾಗ ನಾವೆಲ್ಲ ಒಂದು ಸಮಾವೇಶ ಮಾಡಿ ಆಗಿನ ಮಂತ್ರಿಗಳಿಗೆ ಒಂದು ನಾವು ಇದನ್ನು ಕೊಟ್ಟಿದ್ವಿ, ಮನವಿಯನ್ನು ಕೊಟ್ಟಿದ್ವಿ. ನಮ್ಮ 49 ಸಮುದಾಯಗಳನ್ನು ಅಷ್ಟೇ ಒಂದು ನಿಯಮ ಮಾಡಬೇಕಂತ ತಗೊಂಡು ಮತ್ತು ಅದರ ಪ್ರಯುಕ್ತ ಮತ್ತೆ ಏನಾಗಿದೆ ಅನ್ನೋದ್ರ ಬಗ್ಗೆ ಸನ್ಮಾನ್ಯ ಆಂಜನೇಯವರು ಏನಪ್ಪ ಅಂತಂದ್ರೆ, ಆಂಜನೇಯವರು ಏನು ಮಂತ್ರಿಗಳಿದ್ರು, ಸಮಾಜ ಕಲ್ಯಾಣ ಮಂತ್ರಿಗಳಿದ್ದಾಗ ನಮ್ಮ ಎಲ್ಲ ಬುಡಕಟ್ಟು ಮತ್ತು ಅಲೆಮಾರಿಗಳ ಒಂದು ಅಹವಾಲುಗಳನ್ನು ಕೇಳಿ ಇದಕ್ಕೆ ನಿಗಮ ಆಗಲಿಕ್ಕೆ ಅವರು ನೋಡಿಕೊಂಡ್ರು. ಇವತ್ತು ಅವರು ಎಲ್ಲ ಜನರನ್ನ ಕರೆದು ಅವ್ರ ಸಮಸ್ಯೆಗಳೇನಾದ್ರು ಏನಾಗ್ತದೆ ಇದನ್ನೆಲ್ಲ ಕರೆದು ನಮ್ಮ ಒಂದು ಏನು ನಿಗಮ ಆಗಲಿಕ್ಕೆ ಅಲೆಮಾರಿ ಅಭಿವೃದ್ಧಿ ನಿಗಮ ಆಗಲಿಕ್ಕೆ ಅವ್ರು ಕಾರ್ಯಕ್ರಮ
ಹೀಗಾಗಿ ಇವತ್ತು ಏನಾಗಿದೆಪ್ಪ ಅಂತಂದ್ರೆ ಇವರು ಕರೀಲಿಲ್ಲದೆ ಬಂದು ಅಲ್ಲಿ ಒಂದು ಗಲಾಟೆ ಮಾಡಿ ನಮ್ಮ ಈ 49 ಸಮುದಾಯದ ಮುಖಂಡರಾಗಿರ್ತಕ್ಕಂಥ ಲೋಹಿತ್ ಆಶ್ವ ಮತ್ತು ಚವ್ಹಾಣ್ ಅವರು, ಆಮೇಲೆ ಸುಭಾಷ್ ಚವ್ಹಾಣ, ವೀರೇಶ್ ಚಾವಡೆ, ಲೋಕೇಶ್ ಲೋಹಿತಾಕ್ಷ, ಆಮೇಲೆ ಬಸವರಾಜ್ ನಾರಾಯಣಕರ್, ಇನ್ನಿತರ ಅದು ಅದನ್ನ ಮಾಜಿ ಸಚಿವರಾಗಿರ್ತಂಥ ಆಂಜನೇಯ ಅವ್ರ ಮೇಲೇನೆ ಒಂದು ಕಂಪ್ಲೇಂಟ್ ಮಾಡಿ ನಮ್ಮ ಸೀರೆ ಹೇಳಕ್ಕೆ ಬಂದಿದ್ರು ಅಥವಾ ನಮ್ಗೆ ಆವಾಸಗಳಲ್ಲಿ ಮಾತಾಡೋದು ತಿಳ್ಕೊಂಡು ಒಂದು ಕಂಪ್ಲೇಂಟ್ ಮಾಡಿ ಇವತ್ತು ಜನರಿದ್ರೊಳಗೆ ಅವ್ರು ಇದಾಗಿದ್ದಾರೆ. ಹೀಗಾಗಿ ಇದು ಮಾನ್ಯ ಮಾದೇವಪ್ಪನವರ ಗಮನಕ್ಕೂ ತರಲಾಗಿದೆ, ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ತರಲಾಗಿದೆ. ಈ ರೀತಿ ಮಾಡಿರ್ತಾರೆ. ಅದಕ್ಕೆ ಇವರು ಒಬ್ಬ ಉನ್ನತ ಸ್ಥಾನದೊಳಗಿದ್ದಂಥ ಒಬ್ಬ ಮಹಿಳೆ ಏನು ಮಾಡಿದ್ದನ್ನ ಮಾಡ್ಯಾರ ತಿಳ್ಕೊಂಡು ಇವತ್ತು ಕಂಪ್ಲೇಂಟ್ ಮಾಡಿದ್ದು ನಾವು ಖಂಡನೆ ಮಾಡ್ತೇವೆ. ಮತ್ತು ಈಗ ನಮ್ದು ಉದ್ದೇಶ ಏನಪ್ಪ ಅಂತಂದ್ರೆ ಸಪ್ರೇಟ್ 40 ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಕನ್ನಡದೊಳಗೆಲ್ಲ ಬೋರ್ಡ್ಗಳು ಇರ್ಬೇಕಂತ ತಿಳ್ಕೊಂಡು ಕೆಲವು ವರ್ಷಗಳಿಂದ ಸರ್ಕ್ಯುಲರ್ ಅದನ್ನ ಯಾವ ರೀತಿಯಾಗಿ ನಾವು ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಂಥ ಒಂದು ಜಾಗೃತ ಒಂದು ಕ್ರಿಯಾತ್ಮಕವಾದಂಥದ್ದು ನಮ್ಮಲ್ಲಿ ಇರದೇ ಇರೋದ್ರಿಂದ ಈ ಇಂಥವುಗಳು ಮುಂದೆ ಬಂದು ಮಾಡಬೇಕಂತ ತಿಳ್ಕೊಂಡು ನಾವು ಅವರಿಗೆ ಜೊತೆ ಮಾತಾಡಿದ್ದೇವೆ ಮತ್ತು ಇದೊಂದು ನಾವು ಮುಂದುವರಿಸಿಕೊಂಡು ಹೋಗಬೇಕು ಅನ್ನೋದರ ಬಗ್ಗೆ ಇನ್ನೂ ಒಂದು ಸ್ವಲ್ಪ ಚರ್ಚೆ ಮಾಡ್ಕೊಳ್ಳೋಣ. ಎಲ್ಲರ ಅಭಿಪ್ರಾಯಗಳನ್ನು ಕೇಳಿಕೊಂಡು ಈ ರೀತಿಯಾದಂತಹ 27 ಚಾಪ್ಟರ್ ಇದೆ, 8 ಚಾಪ್ಟರ್ ಶಾಲಾ ಶಿಕ್ಷಣಕ್ಕೆ, ಚಾಪ್ಟರ್ ಇವೆರಡಕ್ಕೂ ಸಂಬಂಧಪಟ್ಟಂಥ ರೀತಿ ಒಳಗೆ ವೃತ್ತಿ ಶಿಕ್ಷಣ ಇರ್ಬೋದು, ಡಿಜಿಟಲೈಸೇಷನ್ ಇರ್ಬೋದು, ಟೆಕ್ನಿಕಲ್ ಎಜುಕೇಷನ್ ಇರ್ಬೋದು, ಲ್ಯಾಂಗ್ವೇಜ್ 3 ಭಾಗ ಮಾತ್ರ ಈ ಪಾಲಿಸಿಯನ್ನು ಅನುಷ್ಠಾನಗೊಳಿಸುವುದರ ಬಗ್ಗೆ ಖಂಡಿತ ತಾವು ಹೇಳಿದ ಹಾಗೆ ಇದು. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.